ಇವತ್ತೊಂದು ಸಂಜೆ ಸ್ನಾಕ್ಸ್ ಮಾಡುವ, ಬೇಗ ಆಗುವ ಒಂದು ಸ್ನಾಕ್ಸ್ ಮಾಡಿ ತೋರಿಸುವ ನಿಮಗೆ. ಇದರಲ್ಲಿ 1 ಕಪ್ ರವೆ ಉಂಟು, ಈ ರೀತಿ ಉಂಟು ನೋಡಿ. ಬಾಂಬೆ ರವೆ ತಗೊಂಡದ್ದು, ನಿಮಗೆ ಯಾವುದು ಕೂಡ ತಗೊಳ್ಬೋದು ನೋಡಿ. 1 ಕಪ್ ಸಾಕು, ನಿಮಗೆ ಜಾಸ್ತಿ ಬೇಕಿದ್ರೆ ಜಾಸ್ತಿ ಕೂಡ ಹಾಕ್ಬೋದು. ಮೊದಲಿಗೆ ಈ ಬಾಣಲೆಗೆ 2 ಕಪ್ ನೀರು ಹಾಕುವ. 2 ಕಪ್ ನೀರು ಸಾಕು. ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು, 1 ಚಮಚ ತುಪ್ಪ. ನೀರು ಬಿಸಿ ಹಾಕಿ. ಈಗ ನೀರು ಕುದಿ ಬರ್ತಾ ಉಂಟು, ಇದಕ್ಕೆ ರವನ್ನು ಹಾಕುವ. 1 ಕಪ್ ರವಕ್ಕೆ 2 ಕಪ್ ನೀರು ಹಾಕಿದ್ರೆ ಆಯಿತು. ಇದು ಗಟ್ಟಿ ಆಗುವವರೆಗೆ ಮಿಕ್ಸ್ ಮಾಡುವ. ಸಾಕಿದೆ ಇಷ್ಟು ಗಟ್ಟಿ ಆದದ್ದು ನೋಡಿ. ಇನ್ನು ತಣ್ಣಗಾದ ಮೇಲೆ ಜಾಸ್ತಿ ಗಟ್ಟಿ ಆಗ್ತದೆ. ಇದನ್ನು ತೆಗೆಯುವ. ಈಗ ಬಾಣಗಳನ್ನು ತೊಳೆದಿಟ್ಟದ್ದು 2 ಚಮಚ ಎಣ್ಣೆ ಹಾಕುವ. ಜಾಸ್ತಿ ಬೇಡ, 2 ಚಮಚ ಸಾಕು. ಸ್ವಲ್ಪ ಸಾಸಿವೆ, ಈಗ ಒಗ್ಗರಣೆ ರೆಡಿ ಮಾಡಲಿಕ್ಕೆ ಉಂಟು. ಈಗ ಸಿಡಿತೆ ಉಂಟು, ಸ್ವಲ್ಪ ಜೀರಿಗೆ ಹಾಕುವ. ಮತ್ತು ಇದರಲ್ಲಿ ನೋಡಿ ಕಡಲೆ ಬೇಳೆ ಮತ್ತು ಉದ್ದಿನ ಬೇಳೆ ಉಂಟು, ಇದನ್ನು ಸ್ವಲ್ಪ ಉಪ್ಪು ಹಾಕುವ. ಇದಕ್ಕೆ ಚಂದ ಮಾಡಿ ಫ್ರೈ ಆಗಲಿ. ಇದಕ್ಕೆ ಈಗ ಸ್ವಲ್ಪ ಬೆಳ್ಳುಳ್ಳಿ, ಸ್ವಲ್ಪ ಶುಂಠಿ, ಸ್ವಲ್ಪ ಹಸಿಮೆಣಸು, ಸ್ವಲ್ಪ ಕರಿಬೇವಿನ ಸೊಪ್ಪು, ಇದನ್ನೆಲ್ಲ ಚಿಕ್ಕ ಚಿಕ್ಕ ತುಂಡು ಮಾಡಿ ತಂದದ್ದು. ಇದನ್ನೀಗ ಹಾಕುವ. ಒಟ್ಟಿಗೆ ಹಾಕಿ ಫ್ರೈ ಮಾಡಬೇಕು. ಫ್ರೈ ಆದಮೇಲೆ ಸ್ವಲ್ಪ ಅರಶಿನ ಹುಡಿ ಹಾಕುವ, 1/4 ಚಮಚ. ರುಚಿಗೆ ಬೇಕಾದಷ್ಟು ಉಪ್ಪು. ಇಡೀ 2 ಆಲೂಗಡ್ಡೆಯನ್ನು ಬೇಯಿಸಿ ಅದನ್ನು ಸಿಪ್ಪೆ ತೆಗೆದು ಹುಡಿ ಮಾಡಿ ತಂದದ್ದು, ಇದನ್ನು ಇದಕ್ಕೆ ಹಾಕುವ. ಇದು ಕೂಡ ಆಯಿತು, ಇದನ್ನು ತೆಗೆಯುವ. ಆಗ ಮಾಡಿಟ್ಟ ರವ ಇದು ಫಸ್ಟಿಗೆ ಮಾಡಿಟ್ಟದ್ದು, ಸ್ವಲ್ಪ ನಾದಿಕೊಳ್ಬೇಕು. ಹೀಗೆ ಸ್ವಲ್ಪ ಸಾಫ್ಟ್ ಮಾಡಬೇಕು. ಈಗ ಚಿಕ್ಕ ಚಿಕ್ಕ ಉಂಡೆ ಮಾಡುವ. ಇಷ್ಟು ಚಿಕ್ಕದು ಉಂಡೆ, ಹೀಗೆ ಈ ರೀತಿ ಉಂಡೆ ಮಾಡಿ ಸ್ವಲ್ಪ ಚಟ್ಟೆ ಮಾಡಿ ಈ ರೀತಿ ಮಾಡಬೇಕು. ಈ ರೀತಿ ಮಾಡಿ ಈ ಊರನ್ನು ಉಂಟಲ್ಲ ಇದನ್ನು ಬೇಕು ಸ್ವಲ್ಪ ಒಂದು ಉಂಡೆ ರೀತಿ ಮಾಡಿ, ಚಿಕ್ಕ ಜಾಸ್ತಿ ಬೇಡ. ಈ ರೀತಿ ಉಂಡೆ ಮಾಡಿ ಇದರ ಮಧ್ಯೆ ಬೇಗ ಇದು ಇಟ್ಟು ಇದನ್ನು ಕ್ಲೋಸ್ ಮಾಡಬೇಕು, ಅಂದರೆ ಬಂದ್ ಮಾಡಬೇಕು ನೋಡಿ. ಈ ರೀತಿ ಬಂದ್ ಮಾಡಬೇಕು. ಈ ರೀತಿ ವಾಪಸ್ ಉಂಡೆ ಮಾಡಬೇಕು. ಸರಿ ಮಾಡಿದರೆ ಆಯಿತು ಉಂಡೆ ರೀತಿಯಲ್ಲಿ. ಈ ರೀತಿ ಉಂಡೆ ಮಾಡಬೇಕು. ಎಣ್ಣೆ ಕೂಡ ಬಿಸಿ ಮಾಡಲಿಕ್ಕೆ ಇಟ್ಟಿದ್ದೇನೆ ನಾನು. ತೆಂಗಿನ ಎಣ್ಣೆ ತಗೊಂಡದ್ದು, ನಿಮಗೆ ಯಾವ ಎಣ್ಣೆ ಕೂಡ ತಗೊಳ್ಬೋದು. ಒಂದೊಂದು ಉಂಡೆನ ಹಾಕಿದರೆ ಆಯಿತು. ಜಾಸ್ತಿ ಉಂಡೆ ಹಾಕೋದು ಬೇಡ, ಯಾಕೆಂದರೆ ಸ್ವಲ್ಪ ಎಣ್ಣೆ ಇಟ್ಟದ್ದು. ಒಂದು 3 ಉಂಡೆ ಸಾಕು, ಇದರಲ್ಲಿ ಫುಲ್ ಆಗ್ತದೆ. ನಿಮಗೆ ಅಗಾಧ ಪಾತ್ರೆ ಇದೆ, ಜಾಸ್ತಿ ಉಂಡೆನ ಹಾಕಲಿಕ್ಕೆ ಆಗ್ತದೆ. ಇದು ಚಿಕ್ಕ ಪಾತ್ರೆ ಅಲ್ಲ, ಅಂದರೆ ಗುಂಡಿ, ಹಾಗೆ 3 ಹಾಕಲಿಕ್ಕೆ ಆಗೋದು. ಅದು ಮಗಿಸ್ಬೇಕಲ್ಲ. ಈಗ ಇನ್ನು ಆಚೆ ಈಚೆ ಮಾಡಿ ಒಂದು ಕಲರ್ ಬರೋದಾಗಿ ಫ್ರೈ ಮಾಡಿದರೆ ಆಯಿತು. ಕಲರ್ ಬಂತು, ತೆಗೆಯುವ. ಸಾಕೆಷ್ಟು ಕಲರ್ ಬಂದರೆ ಈ ರೀತಿ ಆಯಿತು. ಈ ರೀತಿ ಆಗೋ ತೆಗೆದ್ರೆ ಆಯಿತು. ಬಟ್ಟೆಗೆ ಹಾಕ್ತೇನೆ, ಮತ್ತು ನಿಮಗೆ ಉಂಟಲ್ಲ ಇದಕ್ಕೆ ಟಿಶ್ಯೂ ಪೇಪರಿಗೆ ಕೂಡ ಹಾಕ್ಬೋದು. ಜಾಸ್ತಿ ಎಣ್ಣೆ ಇದ್ದರೆ ಇಲ್ಲೇ ಹೀರ್ಕೊಳ್ತದೆ, ಅದಕ್ಕೆ ಈ ರೀತಿ ಇರ್ತದೆ. ಇದರಲ್ಲಿ ಉಂಟಲ್ಲ ನಿಮಗೆ ಸ್ವೀಟ್ ಕೂಡ ಮಾಡ್ಬೋದು. ತೆಂಗಿನ ತುರಿ ಬೆಲ್ಲ ಎಲ್ಲ ಹಾಕಿ ಒಳಗೆ ಹೂರಣ ಮಾಡಿ ಹಾಕ್ಬೋದು. ಸಂಜೆ ಟೀ ಟೈಮಿಗೆ ಒಳ್ಳೆಯದಾಗ್ತದೆ. ಸ್ನ್ಯಾಕ್ಸ್ ಉಂಟಲ್ಲ ಬಿಸಿ ಬಿಸಿ ಇರುವಾಗ ತಿನ್ನಬೇಕು ನೋಡಿ. ಕ್ರಿಸ್ಪಿ ಆಗಿರ್ತದೆ ಹೊರಗೆ, ಈ ರೀತಿ ಉಂಟು. ಹೊರಗೆ ಕ್ರಿಸ್ಪಿಯಾಗಿರ್ತದೆ, ಒಳಗೆ ಉಂಟಲ್ಲ ಸಾಫ್ಟ್ ಆಗಿರ್ತದೆ. ನೀವು ಸಹ ಇದೇ ರೀತಿ ಮಾಡಿ ನೋಡಿ, ಟ್ರೈ ಮಾಡಿ.